in connection with Sangeet Bharati Foundation and other people in and around Mangalore. ಈಗ ತುಂಬಾ ಅಗತ್ಯ ಇದೆ. ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದು ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಅದು. ಅದನ್ನ ಎತ್ತಿ ಹಿಡಿಯುವಲ್ಲಿ ಬಹಳಷ್ಟು ಕೆಲಸ ಮಾಡಬೇಕಾಗ್ತದೆ. And it's a non-profit organization, and we conduct at least 6 to 7 concerts every year, and it includes encouraging the youth and everybody. And this year we have organized 7 music concerts on different dates. To begin with, July 12th, and then we have got on August 2nd, then August 23rd, then September 27th, and then November 15th, February 7th, and March 14th next year. So this financial year, totally 7 concerts we have planned. And this upcoming Sunday, we have got a music concert pertaining to rainy season that is called as Rim Jim. This music concert comprises of 2 parts. First one is a sitar recital by renowned sitarist from Bangalore, Sanjeev Korti. And then second part is a music scholar and great musician called Pandit Shashank Makteda from Goa. He will perform different monsoon ragas, vocal music. That is on 12th. And this program is title sponsor is Bank of Maharashtra, and we have got other institutions which are supporting us in conducting all these programs. And most of these programs are conducted in Bangalore, and one program is conducted in Bangalore on 23rd August. And please all of you come and give maximum publicity for this particular concert, and please attend this particular program. Thank you. ಎಲ್ರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ 2 ವಿಷಯ ಇದೆ. ಒಂದು, ಇದು ಭಾರಿ ಅಗತ್ಯ ನಾವು ಜನರಿಗೆ ಹೇಳಬೇಕಾದದ್ದು. ಟೈಮ್ ಥಿಯರಿ ಏನಾಗ್ತದೆ ಹೇಳಿದ್ರೆ, ಕೆಲವು ರಾಗಗಳನ್ನು ಕೆಲವು ಟೈಮ್ಗಳಲ್ಲಿ, ಅಂದ್ರೆ ಬೆಳಿಗ್ಗೆನ ರಾಗ, ಮಧ್ಯಾಹ್ನದ ರಾಗ, ಸಾಯಂಕಾಲ, ಹಾಗೆ ರಾತ್ರಿ, ಸೊ ಈ ರೀತಿ ಬೇರೆ ಬೇರೆ ಟೈಮ್ ಅಲ್ಲಿ ಹಾಡುವಂತ ಕೆಲವು ಗ್ರೂಪ್ ಆಫ್ ರಾಗಸ್ ಇರುತ್ತೆ. ಇನ್ನೊಂದು, ಸೀಸನಿಗೆ ಸರಿಯಾಗಿ. ಸೊ ಏನಾಗತ್ತೆ, ಅದಕ್ಕೋಸ್ಕರ ಎಲ್ಲರೂ ಈಗ ಕೇಳ್ತಾ ಇದ್ದಾರೆ, ಯಾಕೆ ಮಳೆಗಾಲದಲ್ಲಿ, ಯಾಕಂದ್ರೆ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಮಳೆಗಾಲದಲ್ಲಿ ಯಾಕೆ ಪ್ರೋಗ್ರಾಮ್ ಮಾಡಿದ್ದೀರಿ ಅಂತೇಳಿ. ಈ ಮಳೆಗಾಲದಲ್ಲಿ ಆಗುವಂತ ಏನು ರಾಗಗಳು, ಸೂಟ್ ಆಗುವಂತ ರಾಗಗಳಿವೆ, ಓಕೆ, ಕೆಲವು ಮಲ್ಹಾರ್ ಪ್ರಕಾರಗಳಿವೆ. ಸೊ ಇದನ್ನು ನಮ್ಗೆ ಬೇರೆ ಸಮಯದಲ್ಲಿ ಕೇಳಬೇಕಂತೇಳಿ ಹೇಳಿದ್ರು ಹೆಚ್ಚಿನ ಆರ್ಟಿಸ್ಟ್ಗಳು, ಅಂದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಈ ಒಂದು ಟೈಮ್ ಥಿಯರಿ ಮತ್ತೆ ಸೀಸನ್ ಥಿಯರಿಯನ್ನು ತುಂಬಾ ಕಟ್ಟುನಿಟ್ಟಾಗಿ ಇನ್ನೂ ಆಚರಿಸ್ತಾ ಬಂದಿದ್ದಾರೆ ಅವರು. ಸೊ ಹಾಗಿರುವಾಗ ನಾವು ಹೇಳಿದ್ರು ಕೂಡ ಶೆಕೆಗಾಲಲ್ಲಿ ಕರೆದು ಮಿಯಾಮಲ್ಲರ ಹಾಡಿ ಅಂತ ಹೇಳಿದ್ರೆ ಹಾಡ್ಲಿಕ್ಕೆ ಒಪ್ಪುವವರು ತುಂಬಾ ಕಮ್ಮಿ. ಸೊ ಇಂಥ ಅಪರೂಪದ ವರ್ಷದಲ್ಲಿ ಕೆಲವೇ ತಿಂಗಳು ಹಾಡ್ಲಿಕ್ಕೆ ಆಗುವಂತ ರಾಗಗಳು ಯಾವಾಗ ನಾವು ಕೇಳೋದು, ಅದನ್ನು ಕೇಳ್ಬೇಕಂತ ಹೇಳಿದ್ರೆ ಮನೆ ಬಿಟ್ಟು ಬರ್ಲೇಬೇಕು ಪ್ರೋಗ್ರಾಮ್ ಕೇಳಲಿಕ್ಕೆ. ಅಂಡ್ ದ್ಯಾಟ್ ಹೊರಗಡೆ ಅಂತೂ ಮಳೆ ಇದ್ದು ಈಚೆ ಮಳೆದು ರಾಗ ಹಾಡುವಾಗ ಅದರ ಏನು ಚಂದ ಇದೆ ಅಲ್ವಾ, ಅದನ್ನು ಪ್ರತಿಯೊಬ್ರು ಒಂದು ಆಸ್ವಾದಿಸ್ಬೇಕಂತ ಹೇಳಿದ್ರೆ ಈ ರಿಮ್ ಜಿಮ್ ಅಂತೇಳಿ ಏನಿದೆ ಕಾರ್ಯಕ್ರಮ, ಇದು ಇಟ್ಸ್ ಆಪ್ಟ್ ಫಾರ್ ಇಟ್. ಇನ್ನೊಂದು ನಾನು ಏನ್ ನೋಡಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಮಳೆಗಾಲದ ಒಂದು ಮಾನ್ಸೂನ್ ಟೂರಿಸಂ ಮಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ. ಹೇಗ್ ಗೊತ್ತಾಗುತ್ತೆ, ಯೂಶುವಲಿ ನೋಡುವಾಗ ವಿತ್ ಡ್ರೆಸ್ಸಿಂಗ್ ಅಂಡ್ ಆಲ್ ಮತ್ತೆ ಕಾರ್ ನಂಬರ್ ನೋಡಿದಾಗ ಗೊತ್ತಾಗ್ತಾ ಇದೆ, ಜನರು ಹೊರಗಡೆಯಿಂದ ಮಂಗಳೂರಿದ್ದು ಮಾನ್ಸೂನ್ ನೋಡ್ಲಿಕ್ಕೆ. ಒಂದು ಕಾಲದಲ್ಲಿ ಅಬ್ಬಾ ಮಳೆ ಮಂಗಳೂರಲ್ಲಿ ಅಂತೇಳಿ ಹೇಳ್ತಿದ್ದವರು, ಐ ಡೋಂಟ್ ನೋ ವೆದರ್ ಇಟ್ ಇಸ್ ಸೋಷಿಯಲ್ ಮೀಡಿಯಾ ಆರ್ ವಾಟ್, ಜನರು ಮಾನ್ಸೂನ್ ನೋಡ್ಲಿಕ್ಕೆ ಅಂತೇಳಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗೆ ಬಂದಾಗ ಇಫ್ ಯು ಕ್ಯಾನ್ ಟ್ಯಾಪ್ ಈವನ್ ದೀಸ್ ಪೀಪಲ್, ಮಂಗಳೂರಲ್ಲಿ ಮ್ಯೂಸಿಕ್ ಮಾನ್ಸೂನ್ ಅನ್ನು ಮ್ಯೂಸಿಕ್ ಮಾನ್ಸೂನ್ ರಾಗಗಳ ಜೊತೆ ಸೇರಿ ಯಾವ ರೀತಿ ಆ ಮಾನ್ಸೂನ್ ಅನ್ನು ಆಹ್ಲಾದಿಸಬಹುದು ಅಂತೇಳಿ. ಯಾಕೆ ಹೇಳಿದ್ರೆ ಇಟ್ಸ್ ನಾಟ್ ಅಬೌಟ್, ಅಂದ್ರೆ ಕೆಲವು ಸತಿ ಏನ್ ಗೊತ್ತಾ, ಕೆಲವು ಫುಡ್ಸ್ ಇರ್ತದೆ, ನೀವು ನೋಡಿದ್ರೆ ಇಟ್ಸ್ ಇಂಡಿವಿಜುವಲಿ ಇಟ್ ಇಸ್ ನಾಟ್ ಓಕೆ, ಇಟ್ಸ್ ಬಟ್ ವೆನ್ ಇಟ್ ಇಸ್ ಕಂಬೈನ್ಡ್ ಅದರದ್ದು ಒಂದು ಬ್ಯೂಟಿ ವಿಲ್ ಬಿ ಎನ್ಹಾನ್ಸ್ಡ್. ಅದೇ ರೀತಿ ನಮ್ಮ ಮಾನ್ಸೂನ್ ವಿತ್ ಮಾನ್ಸೂನ್ ರಾಗ, ಇಟ್ಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ದಿಸ್ ಎಕ್ಸ್ಪೀರಿಯನ್ಸ್, if they have to get it, then it can be, we can reach them only through you people. So ಅದರಿಂದಾಗಿ ಈ ಒಂದು ಮಾನ್ಸೂನ್ ರಾಗದ ಏನು ಪ್ರೋಗ್ರಾಮ್ ಇದೆ, ಕಾನ್ಸರ್ಟ್ ಇದೆ, ರಿಮ್ ಜಿಮ್, I want you to reach it to people through you, making them understand why it is important,
ಈಗ ಮಾತ್ರ ಕೇಳಲಿಕ್ಕಾಗುವಂತ ರಾಗಕ್ಕೆ ಈಗಲೇ ಬರಬೇಕು. ಸೊ ಲೆಟ್ಸ್ ಮೇಕ್ ದಿಸ್ ರಾಗ. ಇಲ್ಲಾಂದ್ರೆ ಒಂದಿನ ಈ ರಾಗಗಳು ಎಷ್ಟೋ ರಾಗಗಳು ಈ ಟೈಮ್ ಥಿಯರಿ ಮತ್ತೆ ಸೀಸನ್ ಥಿಯರಿ ಅಂತ ಕೆಲವು ರಾಗಗಳು ಇಲ್ಲ ಆಗಿವೆ. ಇದನ್ನ ನಾವು ಬಿಡಬಾರ್ದು. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದರ್ವೈಸ್ ಒನ್ಸ್ ಇಟ್ ಇಸ್ ಎಕ್ಸ್ಟಿಂಕ್ಟ್ ವಿ ವಿಲ್ ಸ್ಪೀಕ್ ಅಬೌಟ್ ಇಟ್. ವಿ ವಿಲ್ ಸ್ಪೀಕ್ ಅಂಡ್ ವಿಲ್ ಲಿಸನ್ ಟು ಇಟ್ ಬಿಫೋರ್ ಇಟ್ ಇಸ್ ಎಕ್ಸ್ಟಿಂಕ್ಟ್. ಸೊ ಅದರಿಂದಾಗಿ ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಇರೋದು, ದ ಒಬ್ಜೆಕ್ಟಿವ್ ಆಫ್ ದಿಸ್ ಪ್ರೋಗ್ರಾಮ್, ದ ರಿಮ್ ಜಿಮ್, ಇದನ್ನ ಜನರಿಗೆ ಹೇಳಿ ಅಂಡ್ ಲೆಟ್ ದೆಮ್ ಕಮ್ ಅಂಡ್ ಎಂಜಾಯ್ the beauty of monsoon with monsoon raga. Thank you. So whether any of the artists from Mangalore are participating in this concert? It's a concert means also included. ಗೋವಾದವರು ಶಶಾಂಕ್ ಮೊಟ್ಟೆದಾರ್ ಅಂತೇಳಿ is a very big scholar and a really very good singer actually. So ಅದಕ್ಕೋಸ್ಕರ Other concerts ಬಟ್ ಈ ವರ್ಷದ್ದು ಏನ್ ನಮ್ದು 7 ಪ್ರೋಗ್ರಾಮ್ಗಳನ್ನ ಹಾಕಿದ್ದೇವೆ ನಾವು. ಅಲ್ಲಿ ನಾವು ಎಲ್ಲ ಪ್ರೋಗ್ರಾಮ್ ಇದ್ದು ಮೊದ್ಲಿಂದ ಒಂದು ಪ್ರೋಗ್ರಾಮ್ ಆದಷ್ಟು ನಾವು ನಮ್ಮ ಲೋಕಲ್ ಆರ್ಟಿಸ್ಟ್ ಗಳಿಗೂ ಎಸ್ಪೆಷಲಿ ಯಂಗ್ಸ್ಟರ್ಸ್ ಅನ್ನು ಸ್ವಲ್ಪ ಪ್ರಮೋಟ್ ಮಾಡ್ಬೇಕು. ಯಾಕೆ ಹೇಳಿದ್ರೆ ಮ್ಯೂಸಿಕ್ ಕಲೀಲಿಕ್ಕೆ ಮಕ್ಕಳು ಬರ್ತಾರೆ, ಆದ್ರೆ ನಾವು ಅವರಿಗೆ ಸ್ಟೇಜ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೂ ಒಂದು ಮೋಟಿವೇಶನ್ ಇರುವುದಿಲ್ಲ. ಬಿಕಾಸ್ ಅಟ್ ದ ಎಂಡ್ ಇದೆಲ್ಲ ಮ್ಯೂಸಿಕ್ ಮೇಲೆ ಮಾತ್ರ ಪ್ರೀತಿ ಅಲ್ಲ, ಅವ್ರಿಗೊಂದು ಸ್ಟೇಜ್ ಇಷ್ಟು ಕಷ್ಟ ಪಡ್ತಾರೆ, ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ, ಯಾವುದಕ್ಕೋಸ್ಕರ ಅಂತ ಹೇಳ್ತಾರೆ. ಸೊ ವಿ ಆರ್ ಡೆಫಿನೆಟ್ಲಿ ಟ್ರೈಂಗ್ ಟು ಪ್ರಮೋಟ್ ದೆಮ್ ಆಲ್ಸೋ ಇನ್ ದಿಸ್ 7 ಇಯರ್. ಈಗ ಈ ವರ್ಷದಲ್ಲಿ ನಾವು 7 ಪ್ರೋಗ್ರಾಮ್ಗಳನ್ನ ಹಾಕಿದ್ದೇವೆ. ಸೊ ದಿಸ್ ವಿ ಆರ್ ಟ್ರೈಂಗ್ ಟು ಡೂ ದಟ್ ಆಲ್ಸೋ. ಖಂಡಿತ ಇದೆ, ಆರ್ಟಿಸ್ಟ್ಗಳಿದ್ದಾರೆ, ದೇ ಆರ್ ಕಮಿಂಗ್ ಅಪ್. ಬಟ್ ಅದಕ್ಕೆ ಸತತ ಪ್ರಯತ್ನ ಅತಿ ಅಗತ್ಯ. ಒಂದು ಇನ್ಬಾರ್ನ್ ಸ್ಕಿಲ್, ದೆನ್ ಒಳ್ಳೆ ಗುರು ಸಿಗುವಂಥದ್ದು, ಆಮೇಲೆ ಸತತ ಪ್ರಯತ್ನ. ಇದನ್ನ ಮಾಡಿದ್ರೆ ಮಂಗಳೂರು, ಉಡುಪಿ, ಧಾರವಾಡ ಅಂತೆಲ್ಲ ಎಲ್ಲಿಂದ ಸಹ ಆರ್ಟಿಸ್ಟ್ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಂಕುಶ್ ಇಸ್ ಫ್ರಮ್ ಮ್ಯಾಂಗ್ಳೂರ್, ಈಸ್ ಅನ್ ಆರ್ಟಿಸ್ಟ್. ಐ ಆಮ್ ಆಲ್ಸೋ ಫ್ರಮ್ ಮ್ಯಾಂಗ್ಳೂರ್. Karthik Bhatt, who is a A-graded artist. There are many artists from Mangalore who are coming up. Youngsters ಇದ್ದಾರೆ. ಅದೆಲ್ಲ ಆಗಿರೋದು ಹೇಗಂತ ಹೇಳಿದ್ರೆ ಇಂಥದ್ದೆಲ್ಲ ಕಾರ್ಯಕ್ರಮಗಳಾದ್ರೆ ಅವರಿಗೊಂದು ಗುರುತು ಬರ್ತದೆ. ಓ ಹೀಗೆಲ್ಲ ಆಗ್ತದಲ್ಲ, ಸೊ ಕ್ಯಾ ಬಾತ್ ಹೈ. ಅವ್ರನ್ನ ಏನ್ ಮಾಡ್ಬೇಕಂದ್ರೆ ಉತ್ಕೃಷ್ಟ ಮಟ್ಟದ ಆರ್ಟಿಸ್ಟ್ ಯಾರಿದ್ದಾರೆ ಅವರೊಟ್ಟಿಗೆ ಅಸೋಸಿಯೇಟ್ ಮಾಡ್ಬೇಕು. ದಟ್ಸ್ ವಾಟ್ ಸಂಗೀತ ಭಾರತಿ ಇಸ್ ಡೂಯಿಂಗ್. ಇದನ್ನು ಒಂದು ನೀವು ಎಲ್ಲಿಯಾದ್ರೂ ಹಾಕ್ಲಿಕ್ಕೆ ಆಗ್ತದಂತ ಹೇಳಿದ್ರೆ ದಯವಿಟ್ಟು ಹಾಕಿ. ಏನ್ ಹೇಳಿದ್ರೆ ಮ್ಯೂಸಿಕ್ ಕಲಿಯುವಾಗ ಇಂಪಾರ್ಟೆಂಟ್ ಇರುವುದು ಬೇರೆಯವರ ಪ್ರೋಗ್ರಾಮ್ ಕೇಳೋದು. ಆ ಕೇಳಿ ಕಲಿಯುವಂತದಿದೆ ಅಲ್ವಾ ಇದ್ರ ಜೊತೆ, ಇಟ್ಸ್ ದ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದನ್ನ ನಾವು ಯೂಟ್ಯೂಬ್ ನೋಡಿ ಆಗೋದಿಲ್ಲ. ಅದು ಇಟ್ಸ್ ನಾಟ್ ಅಬೌಟ್ ಯೂಟ್ಯೂಬ್ ಅಲ್ಲಿ ನೋಡ್ತೇವೆ ಕಲಿತೇವೆ ಅಂತೇಳಿ. ಆ ಏನು ಫೀಲ್ ಇದೆ ಲೈವ್ ಕೇಳುವಂಥದ್ದು. ಹಾಗಿದ್ರೆ ಎಲ್ಲರೂ CD ಇಲ್ಲ ಸ್ಪಾಟಿಫೈ ಹಾಕಿ ಕೇಳ್ಬೋದಲ್ಲ, ಯಾಕೆ ಕಾನ್ಸರ್ಟ್ ಮಾಡಬೇಕು? ಇಟ್ಸ್ ಡಿಫ್ರೆಂಟ್ ವೆನ್ ಯು ಆರ್ ಲೈವ್ ಅಲ್ಲಿ ಇದ್ದಾಗ ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಇರ್ತದೆ. ಸೊ ಅದರಿಂದಾಗಿ ಮ್ಯೂಸಿಕ್ ಕಲಿಯುವಂತ ಎಲ್ಲ ಮಕ್ಕಳು ಹೇಗಾದ್ರೂ ಮಾಡಿ ಅವರು ಕೇಳಲಿಕ್ಕೆ ಬರುವಂತ ಒಂದು ಕಲ್ಚರ್ ಅನ್ಸ ನಾವು ಇಟ್ಕೊಳ್ಬೇಕು. ಯಾಕೆ ಹೇಳಿದ್ರೆ ನೀವೊಂದು ಒಳ್ಳೆ ವಿಷಯವನ್ನು ಕೇಳಿದ್ರಿ, ಇದು ಕಲಿತಾರ ಅಂತೇಳಿ ಕಲಿತಾರೆ. ಮಂಗಳೂರಿಗೆ ಮತ್ತೆ ಮಂಗಳೂರು ಇಲ್ಲ ಸುತ್ತಮುತ್ತ ಮತ್ತೆ ಬೇರೆ ಕಡೆ ನಾವು ಹೋದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ರೀಸೆಂಟ್ಲಿ ಒಂದು 3 days ಫೆಸ್ಟಿವಲ್ಸ್ ಮ್ಯೂಸಿಕ್ ಫೆಸ್ಟಿವಲ್ ಪೂನಾದಲ್ಲಿ ನೋಡಿದ್ರೆ ಒಂದು ಎಷ್ಟು ಸ್ಟೂಡೆಂಟ್ಸ್ ಗಳ ರಾಶಿ ಹೇಳಿದ್ರೆ ಮ್ಯೂಸಿಕ್ ಕಲಿಯುವವರು ಎಲ್ಲೆಲ್ಲಿಂದ ಬರ್ತಾರೆ. ಆ ಹುರುಪು ಪ್ರಾಬಬ್ಲಿ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇದೆ. ಅದನ್ನ ನಾವು ಅವರಿಗೆ ಎನ್ಕರೇಜ್ ಮಾಡ್ಬೇಕು, ಕಲಿಸ್ಬೇಕು, ಅಂದ್ರೆ ಕಲ್ಚರ್ ಕೊಡ್ಬೇಕು. ಇಲ್ಲ ನೀವು ಬರ್ಬೇಕು ಕೇಳಬೇಕು ಅಂತೇಳಿ. ಸೊ ಅವರನ್ನು ಆ ರೀತಿ ಮಾಡ್ಲಿಕ್ಕೆ ಇಟ್ಸ್ ಆಸ್ ಅ ಕಂಬೈನ್ಡ್ ಎಫರ್ಟ್. ಇಟ್ ಇಸ್ ಒಂದು ಆರ್ಗನೈಸೇಷನ್ ಇಂದ ಆಗೋದಿಲ್ಲ. ಇಟ್ಸ್ ಆಲ್ ಆರ್ಗನೈಸೇಷನ್ಸ್ ಟುಗೆದರ್. ಮ್ಯೂಸಿಕ್ ಯಾರೆಲ್ಲ ಕಾನ್ಸರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಒಟ್ಟಾಗಬೇಕು, ಮೀಡಿಯಾ ಆಗಬೇಕು ಅಂಡ್ ದ ಪಬ್ಲಿಕ್, ಈವನ್ ದ ಪೇರೆಂಟ್ಸ್. ಆ ಒಂದು ದಿನದ ಮಟ್ಟಿಗೆ ಏನು ಪ್ರೋಗ್ರಾಮ್ ಇದ್ರು ಅವ್ರದ್ದು ತಕೊಂಡು ಎಸ್ ಆಸ್ ಅ ಫ್ಯಾಮಿಲಿ ವಿಲ್ ಗೋ ಟುಗೆದರ್ ಅಂದ್ರೆ ಬರ್ತಾರೆ. ಮಕ್ಕಳು ಬರೋದಿಲ್ಲ. ನೀವು ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ನೀವು ಯಾವುದೇ ಬ್ಯಾಂಗ್ಳೂರಲ್ಲಾದ ಕಾನ್ಸರ್ಟ್ಗಳನ್ನು ನೋಡಿ, ದೇರ್ ಆರ್ ಯಂಗ್ಸ್ಟರ್ಸ್. ಓಕೆ, ವೆರಿ ಯಂಗ್ಸ್ಟರ್ಸ್ ತುಂಬಾ ಚಂದ ಡ್ರೆಸ್ ಮಾಡ್ಕೊಂಡು ಬರ್ತಾರೆ. ಅಂಡ್ ಇಟ್ಸ್ ಸಮಥಿಂಗ್ ಲೈಕ್ ಅ ಪ್ರೈಡ್. ದೇ ಟೇಕ್ ಇಟ್ ಆಸ್ ಅ ಪ್ರೈಡ್. ಆ ಸಂಗೀತ ಕೇಳಲಿಕ್ಕೆ ಬರೋದು ಪ್ರೈಡ್ ಅಂತೇಳಿ ಅವರ ಮನಸ್ಸಲ್ಲಿ ಬರ್ಬೇಕದು.
ಸೊ ವಿ ನೀಡ್ ಟು ಕ್ರಿಯೇಟ್ ದಾಟ್ ಅಟ್ಮಾಸ್ಫಿಯರ್. ವಿ ಆರ್ ಆಲ್ಸೋ ವರ್ಕಿಂಗ್. ಯಾವ ರೀತಿ ಆದಷ್ಟು ಮಕ್ಕಳಿಗೆ ಈ ವಿಷಯದಲ್ಲಿ ನಮ್ಗೆ ಸಿಕ್ಕಿದಾಗೆಲ್ಲ ನಾವು ಹೇಳ್ತೇವೆ ಬರ್ಬೇಕು 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 ಅಂತೇಳಿ. ಕೆಲವು ಗ್ರೂಪ್ಗಳನ್ನ ಸಹ ಮಾಡ್ಕೊಂಡಿದ್ದೇವೆ, ವಾಟ್ಸ್ಆಪ್ ಗ್ರೂಪ್, ಅಂಡ್ ವಿ ಪೋಸ್ಟ್ ಒನ್ ಸ್ಮಾಲ್ ಮೆಸೇಜ್ ಇನ್ ದಟ್. ಅಂದ್ರೆ ಮ್ಯೂಸಿಕ್ ಕಲಿಯುವವರು ನೀವು ಬನ್ನಿ, ನೀವು ಕೇಳಿ ಅಂತೇಳಿ. ಸೊ ಇಟ್ ಕ್ಯಾನ್ ಹ್ಯಾಪನ್ ಆಲ್ವೇಸ್. ಏನ್ ಗೊತ್ತಾ, ಶಂಕದಿಂದ ಬಂದ್ರೆ